ಓಡಾಡೋದು. ಅಪ್ಪ ಮನೆಗೆ ಹೋಗ್ಬಿಡೋಣ ಬೇಗ ಅಂತ ಅನ್ಸ್ಬಿಡುತ್ತೆ ನನಗೆ. ಯಾರಾದ್ರೆ ಹೋದ್ರೆ ಸಾಕು ಅನಿಸ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ನಾವು ಇವತ್ತು ಝೂಗೆ ಬಂದಿದ್ದೀವಿ. ಸೊ ಟಿಕೆಟ್ ಎಲ್ಲ ತಗೊಂಡಾಯ್ತು, ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಆ್ಯಂಡ್ ಗೈಸ್, ಇದೇ ಟಿಕೆಟ್ ಕೌಂಟರ್. ಇಲ್ಲಿ ಏನೇನೆಲ್ಲ ಇದೆ, ಹೊರಗಡೆ ಹೋದ ತಕ್ಷಣ ಆ್ಯನಿಮಲ್ಸ್ ಏನೇನಿರುತ್ತೆ ಅಂತೆಲ್ಲ ಎಂಟ್ರೆನ್ಸ್ ಎಲ್ಲ ಹಾಕಿದ್ದಾರೆ. ಬಂದ ತಕ್ಷಣ ಫಸ್ಟ್ ನಾವು ನೋಡಿ ಪಿಕಾಕ್ ನೋಡ್ತಾ ಇದ್ವಿ. ಗೈಸ್ ತುಂಬಾ ಜನ ಇದ್ದಾರೆ ಆಯಿತಾ. ನಾನಂತೂ ಝೂಮ್ ಮಾಡಿ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಅಲ್ಲಿ ಸ್ಟೋಕ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಬಕ್ಕ ಪಕ್ಷಿ, ವಾ ಚೆನ್ನಾಗಿದೆ. ಇಲ್ಲಿದೆ ಬ್ರಾಹ್ಮಿಣಿ ಕೈಟ್ ಅಂದರೆ ಏನು, ಬಿಳಿ ಗರುಡ. ಎಲ್ಲೆಲ್ಲೋ ಕೂತ್ಬಿಟ್ಟಿದೆ, ನನ್ನ ಕಣ್ಣಿಗಂತೂ ಕಾಣೋದೇ ಲೇಟು. ಸೊ ಇಲ್ಲಿದೆ ಇಲ್ಲಿ ಏನೇನು ಬರ್ಡ್ಸ್ ಎಲ್ಲ ಇದೆ ಅಂತ ನೋಡಿ ಕಂಪ್ಲೀಟಾಗಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಮೇ ಬಿ ಆ್ಯನಿಮಲ್ಸ್ ಸೆಕ್ಷನ್ ಸ್ಟಾರ್ಟ್ ಅಂತ ಅನಿಸುತ್ತೆ ಗೈಸ್. ನೋಡಿ ಇಲ್ಲಿ ಮಂಕಿ ಇದೆ. ಇಲ್ಲಿ ಆ್ಯಕ್ಚುಲಿ ನನಗೆ ಸರಿಯಾಗಿ ಏನು ಕಾಣಿಸ್ತಾನೆ ಇಲ್ಲ. ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಝೂಮ್ ಮಾಡಿ ಬಿಕಾಸ್ ಸ್ವಲ್ಪ ದೂರದಲ್ಲಿರೋದ್ರಿಂದ. ನೋಡಿ ಓಡಾಡ್ತಾ ಇದೆ. ತುಂಬಾ ಜನ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಮದನ್ ನೋಡಿ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನಾನೇನು ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ನನ್ನ ಪಕ್ಕನೇ ಇರೋದಿಲ್ಲ ಮದನ್. ಎಸ್, ಇದೆ ಲೆಪರ್ಡ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಎಲ್ಲ ಆ್ಯನಿಮಲ್ಸ್ ನೋಡಿ ಝೂಗೆ ಬಂದರೆ ಮಾತ್ರ ನೋಡೋಕ್ಕೆ ಸಿಗೋದು. ಎಷ್ಟು ಆ್ಯನಿಮಲ್ಸ್ ಎಲ್ಲ ಒಟ್ಟಿಗೆ ನೋಡ್ಬೋದು ನಾವು. ಸೊ ಹುಲ್ಲು ತಿಂತಾ ಇದೆ. ಓಕೆ, ಸೊ ಗೈಸ್ ಇಲ್ಲಿ ನೋಡಿ ಟೈಗರ್ ಇದೆ. ಅಪ್ಪ, ಈ ಟೈಗರ್ ನೋಡೋಕ್ಕೆ ನಾವು ಎಷ್ಟು ಹುಡ್ಕಿದ್ವಿ ಗೊತ್ತಾ. ಎಲ್ಲರೂ ನೋಡ್ತಾ ಇದ್ರು ಎಲ್ಲಿದೆ ಅಂತ. ನಾನು ಮತ್ತೊಂದು ಸಿಕ್ಕಾಪಟ್ಟೆ ಹುಡುಕಿದ್ವಿ. ಫೈನಲಿ ನೋಡಿ ಎಲ್ಲಿದೆ ಟೈಗರ್. ಗೈಸ್ ಇವಾಗ ನಾವು ಲೆಪರ್ಡ್ ಮತ್ತು ಟೈಗರ್ ಎಲ್ಲರೂ ನೋಡ್ತಾ ಇದ್ರು. ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹುಡುಕ್ತಾ ಇದ್ವಿ. ನೋಡಿದ್ರೆ ಮತ್ತು ಫೈನಲಿ ನೋಡೋಕೆ ಸಿಕ್ತು. ಪುಟಾಣಿಗೆ ಎಲ್ಲ ಲೆಪರ್ಡ್, ಟೈಗರ್, ಆ್ಯನಿಮಲ್ಸ್ ಎಲ್ಲ ತೋರಿಸಿ. ಅವಳು ಬರ್ಡ್ಸಿಗೆ ಅಷ್ಟು ಇಷ್ಟನೇ ಪಡಲ್ಲ. ಆ್ಯನಿಮಲ್ಸ್ ಅಂದರೆ ಚೆನ್ನಾಗಿ ಎಕ್ಸೈಟಾಗಿ ನೋಡ್ತಾಳೆ. ಇಲ್ಲಿ ಸೆಲ್ಫಿ ಸ್ಟಿಕ್ ಬೇರೆ ಏನು ನಿಷೇಧಿಸಿದೆ ಅಂತ ಹಾಕಿದ್ದಾರೆ. ಇವಾಗ ಮಂಕೀಸ್ ನೋಡಕ್ ಹೋಗ್ತಾ ಇದ್ವಿ. ಪುಟಾಣಿ ಮಂಕಿ ಅಂದ್ರೆ ತುಂಬ ಇಷ್ಟ. ಮಂಕೀಸ್ನ ತೋರಿಸ್ತಾನೆ ಅಂತ ಹೋಗ್ತಾ ಇದ್ವಿ. ಅವಳೇ ದೊಡ್ಡ ಮಂಕಿ ಅಲ್ಲ. ಹಿಂದೂ ಗಾಡ್ ಅಂತ. ಲಯನ್ ಸೌಂಡಾ? ಲಯನ್ದು ಗರ್ಜನೆ ಯಾವತ್ತೂ ಕೇಳೇ ಇರಲಿಲ್ಲ. ಸೊ ಫಸ್ಟ್ ಟೈಮ್. ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಎಲ್ಲಾದರೂ ಔಟ್ಸೈಡ್ ಬರಬೇಕಾದ್ರೆ ಬರುವಾಗ ಫುಲ್ ಖುಷಿ. ಬಂದಾದ್ಮೇಲೆ ಆ ಬಿಸಿಲು, ಆ ಶೆಕೆ, ಆಮೇಲೆ ಪುಟಾಣಿ ಅಲ್ಲಿ ಇಲ್ಲಿ ಓಡಾಡೋದು. ಅಪ್ಪ ಮನೆಗೆ ಹೋಗ್ಬಿಡೋಣ ಬೇಗ ಅಂತ ಅನ್ಸ್ಬಿಡುತ್ತೆ ನನಗೆ. ಇವಾಗಲೂ ಅದೇ ಫೀಲ್ ಆಗ್ತಾ ಇದೆ. ಏನಿದು? ಪ್ರಾಣಿಗಳ ಭಾವನೆಗಳಿಗೆ ಗೌರವ ಕೊಡಿ ಅಂತ ಹಾಕಿದ್ದಾರೆ. ಪಾಪ ಇರಿಟೇಟ್ ಮಾಡಬಾರ್ದು. ಸುಸ್ತಾಯ್ತಾ? ಪುಟಾಣಿ ನೋಡಿ ಫುಲ್ ಟಯರ್ಡ್ ಬೇಬಿ. ಮಗನ ಪೋಸ್ ಏನು ಹೇಳಿದ್ರು ಬ್ಲ್ಯಾಕ್ ಅಂತ ಇಲ್ಲ, ಕಲರ್ ಇದ್ದೀರ ಫುಲ್ ಕೈ ಹಿಡ್ಕೊ.
ಅವಳಿಗೆ ನೀರು ಕುಡಿಯೋಕ್ಕಾಗಿದೆ. ಅಲ್ಲಿ ಟಪ್ ಫಿಲ್ ಮಾಡಿ ಕೊಡ್ತೀನಿ ಆಯ್ತಾ. ಸೊ ನಡೆಯೋಕೆ ಇಷ್ಟ ಅಂತೆ ಪುಟಾಣಿಗೆ. ನೋಡಿ ನಮ್ಮನ್ನ ಯಾರಾದ್ರೂ ಎತ್ಕೊಂಡ್ರೆ ಸಾಕು ಅನಿಸ್ತದೆ. ಸೊ ಕ್ಯೂಟ್ ಹೇಗೆ ಕೂತಿದೆ ನೋಡಿ. ಆ್ಯಕ್ಚುಲಿ ನನಗೂ ಮಂಕಿ ಅಂದರೆ ಇಷ್ಟ. ಎಲ್ಲರೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನೋಡ್ತಾ ಇದ್ದಾರೆ. ನನಗೇನು ಕಾಣ್ತಾನೆ ಇಲ್ಲ. ಸಿಕ್ತು. ನಾನಂತೂ ತುಂಬ ದೂರದಲ್ಲಿದೆ ಆ್ಯಕ್ಚುಲಿ. ಸೊ ಹಂಗೆ ಝೂಮ್ ಮಾಡಿ ಫೈಂಡ್ ಔಟ್ ಮಾಡಿಬಿಟ್ಟೆ ಈಗ. ನನ್ನ ಪುಟಾಣಿ ಅಂತೂ ಎಷ್ಟು ವಾಟ್ರ್ ಕುಡಿತಿದ್ದಾಳೆ ಅಂದರೆ ಫುಲ್ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದಾಳೆ ಇವತ್ತು. ಗೈಸ್ ಇದು ನೋಡಿ ಎಷ್ಟೊಂದು ಫನ್ನಿ ಆಗಿದೆ ಅಂತ. ಕ್ಯೂಟ್ ಅನಿಸ್ತಾ ಇದೆ ನನಗೆ. ಏನಿದೆ ಎಲ್ಲಿದೆ? ನಾನು ತುಂಬ ಸಲ ಝೂಗೆ ಬಂದಿದ್ದೀನಿ ಆಯಿತಾ. ಆದರೆ ಇದನ್ನೆಲ್ಲ ನೋಡ್ರೆ ನೆನಪೇ ಇಲ್ಲ ನನಗೆ. ಸೊ ಇವತ್ತೊಂಥರ ಸ್ಪೆಷಲ್ ಫೀಲ್ ಅನ್ನಿಸ್ತಾ ಇದೆ. ಎನಿಮಲ್ಸ್ ಎಲ್ಲ ನೋಡುವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಸೂಪರ್ ಎಕ್ಸೈಟಿಂಗ್. ಆ್ಯಕ್ಚುಲಿ ಇಲ್ಲೊಂದು ಒಳ್ಳೆ ಫೈಟ್ ನಡೀತಿತ್ತು ಆಯಿತಾ. ನಾನು ವೀಡಿಯೋ ಮಾಡ್ಕೊಳ್ಳೋದು ಲೇಟ್ ಆಯಿತು ಬಿಕಾಸ್ ನನ್ನ ಮುಂದೆ ತುಂಬ ಜನ ನಿಂತಿದ್ರು. ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಅದು ಫೈಟಿಂಗ್ ಎಲ್ಲ ಮುಗಿಬಿಟ್ಟಿದೆ. ಆ ಫೈಟಿಂಗ್ ಸೀನ್ ಅಂತೂ ಚೆನ್ನಾಗಿತ್ತು. ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ಫುಲ್ ಆಗ್ತಾಯಿದೆ. ಇಷ್ಟೊತ್ತು ಫುಲ್ ಶೆಕೆಲೆಲ್ಲ ಬಂದಿದ್ದು. ವಾಟರ್ ಫೌಂಟೇನ್ ನೋಡಿ ಚೆನ್ನಾಗಿದೆಯಾ? ಫುಲ್ ಆಗ್ತಿದೆಯಾ? ಸರಿ ತಿನ್ಕೊ ಹೋಗೋಣ. ಏನು ಬರ್ತಿದೆ? ಬಿಸಿಲು ಬರ್ತಿದೆ. ಸರಿ ಪಪ್ಪು ಹೆಂಗೆ ನೋಡಿ ಹಂಗೆ ಬಾರ್ಕಿಂಗ್ ಡೀರ್ ಆ್ಯಂಡ್ ಕ್ರೋ ಎಲ್ಲ ಮನೆ ಹತ್ರ ಬಂದರೆ ನಾವು ಹೇಗೆ ಓಡಿಸ್ತೀವಲ್ವ, ಇಲ್ಲಿ ನೋಡಿ ಝೂ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಸರಿ ಕೂತ್ಕೋ. ಫುಲ್ ಹ್ಯಾಪಿ. ಎಲ್ಲ ಅದೇ ಥರ ಕರ್ಕೊಂಡು ಹೋಗ್ತಿದ್ರಂತೆ ಬೇಬೀಸ್ನ. ಅದಕ್ಕೆ ನಮ್ಮ ಪುಟಾಣಿ ನಾನು ಕರ್ಕೊಂಡೋಗಿ ಪಾಪ ಅಂತ ಕೇಳಿದ್ರು. ಅಮ್ಮ ಗೈಸ್ ನಿಜವಾಗ್ಲೂ ತುಂಬಾ ಟೈರ್ಡ್ ಆಗುತ್ತೆ. ಬರುವಾಗಿದ್ದು ಫ್ರೆಶ್ನೆಸ್ ಅವ್ರಿಗೆ ಹೋಗುವಾಗ ಟುಸ್ ಹೋಗುತ್ತೆ. ಸೊ ದಟ್ಸ್ ಓಕೆ. ಏನ್ ನೋಡ್ತಿದ್ಯಾ? ಇಲ್ಲಿ ನೋಡಿಲ್ಲಿ ಬೇಬೀಸು. ಹೌದಾ? ಎಲಿಫೆಂಟ್ ಇಷ್ಟ ತಾನೆ? ನೋಡು ಎಲಿಫೆಂಟ್. ಹಬ್ಬಬ್ಬಾ ಎಲಿಫೆಂಟ್ ನೋಡಾಯ್ತು. ಪುಟಾಣಿಗೆ ಏನು ಇಂಟ್ರೆಸ್ಟೇ ಇಲ್ಲ. ಯಾರು ಎಲ್ಲ ಅಲ್ಲಿ ಹೋಗೋಬ್ರನ್ನ ನೋಡ್ಕೊಂಡು ನಿಂತಿದ್ದಾಳೆ. ಬೇಬಿ ಮೇಲೆ ಇನ್ನೆಷ್ಟಿದೆ ಮದನ್? ಇನ್ನೂ 1 ಕಿಲೋಮೀಟರಾ? ಈಗ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನಿದೆ? ಓ ಮೈ ಗಾಡ್, ಸೆಲ್ಫಿ ಸ್ಟಿಕ್ ಇಲ್ದೇನೆ ಇಲ್ಲೊಂದು ಎಲಿಫೆಂಟ್ ಇದೆ ಪುಟ್ಟಿ ನೋಡು. ನನ್ನ ಜೊತೆ ಬರಲ್ವಾ? ಪಪ್ಪನ ಜೊತೆನಾ? ಓಕೆ, ನೆಕ್ಸ್ಟ್ ನೋಡಿ ಇರೋದೆಲ್ಲ ಸ್ನೇಕ್ಗಳು.
ಸೊ ಗೈಸ್ ಆದಷ್ಟು ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ ಇದು ಗ್ಲಾಸ್ ಒಳಗಡೆ ಇರೋದ್ರಿಂದ ವೀಡಿಯೋಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟ್ಲಿ ತುಂಬಾ ಚೆನ್ನಾಗಿದೆ. ನಾನು ಝೂಮ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಕಾಣಿಸ್ತಿದೆ ಅಂತ ಅನಿಸುತ್ತೆ ನೋಡಿ ಇಲ್ಲಿ. ಒಬ್ಬ ಪೈಥಾನ್, ವಾವ್ ಚೆನ್ನಾಗಿದೆ ಇದೆಲ್ಲ. ಆ್ಯಕ್ಚುಲಿ ಝೂ ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ವಿಸಿಟ್ ಮಾಡ್ಬೋದು. ಬಟ್ ಸ್ಟ್ರೆಂತ್ ಬೇಕು, ನಡೆದು ಸುಸ್ತಾಗ್ಬಿಡುತ್ತೆ ನೋಡಿ. ಪುಟ್ಟಣ್ಣಿನ ಚೆನ್ನಾಗಿ ಮನೇಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ನಾವು ನಡಿಲೇಬೇಕಲ್ಲ. ಏನಿದೆ ಇನ್ನು ಆ್ಯಕ್ಚುಲಿ ಏನೇನೋ ಇದೆ ಆಯಿತಾ. ನಮ್ಮ ಪುಟಾಣಿ ನೋಡಿ ಹೇಗಾಗ್ಬಿಡಿದಾಳೆ ಸುಸ್ತಾಗಿ. ಇಲ್ಲಿ ಪುಟಾಣಿ ಫೇಸ್ ತೋರಿಸು. ಟಯರ್ಡ್ ಆಗಿದೆ, ಟಯರ್ಡ್ ಆಗಿಬಿಟ್ಟಿದೆ ಅವಳಿಗೇನೆ. ಸೊ ಮದನಂತೂ ಅಯ್ಯೋ, ಮದನ್ ಮುಖ ಆ ಕಡೆ ತಿರುಗಿಸ್ಕೊತಾ ಇದ್ದಾರೆ. ಟಯರ್ಡ್ ಆಗಿ ಫುಲ್ ಇದು ಸ್ವೆಟ್ ಆಗಿ ಡಾರ್ಕ್ ಆಗಿಬಿಟ್ಟಿದೆ ಅಂತ. ಸೊ ಫೈನಲಿ ಎಲ್ಲನೂ ನೋಡಿ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಎಕ್ಸಿಟಲ್ಲಿದ್ದೀವಿ. ಝೂಗೆ ಬಾಯ್ ಹೇಳ್ತಾ ಇದ್ದೀವಿ. ಇವಾಗ ನಾವು ಗರುಡ ಮಹಲ್ ಹತ್ರ ಇರೋ ಟೆಕೋತ್ಲಾನ್ ಹೋಗ್ತಾ ಇದ್ದೀವಿ. ಮಗನಿಗೆ ಡ್ರೆಸ್ ತಗೊಳ್ಬೇಕಂತೆ, ಹಾಗಾಗಿ ಟೆಕೋತ್ಲಾನ್ ಹೋಗ್ತಾ ಇದ್ವಿ. ಇವಾಗ ನಾವು ಟೆಕೋತ್ಲಾನಲ್ಲಿದ್ದೀವಿ. ಆ್ಯಂಡ್ ಡೆಕಾಥ್ಲಾನ್ ಔಟ್ಸೈಡ್ ಲುಕ್ ನೋಡಿ ಈ ಥರ ಇದೆ. ಸೊ ಇವಾಗ ಎಂಟರ್ ಆಗಬೇಕು, ನಾವು ಹೋಗ್ತಾ ಇದ್ದೀವಿ. ಲಿಫ್ಟ್ ಇದ್ರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮದನ್ ನೋಡಿ ಇಷ್ಟೊತ್ತು ನನ್ನ ಜೊತೆಲೇ ಬರ್ತಾಯಿದ್ರು. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಥರದ ಇದಂತೆ ಇದು ಸೆಲೆಕ್ಟ್ ಮಾಡಿದ್ದಾರೆ. ಮದನ್ ಸೆಲೆಕ್ಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ಪುಟಾಣಿ ಸುಮ್ಮನೆ ಹಾಗೆ ರೌಂಡ್ ಹೊಡಿತಾ ಇದ್ವಿ. ಪುಟಾಣಿ ನೋಡಿ ಇವಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇನ್ನು ರಿಟರ್ನ್ ಬರುವಾಗಂತೂ ಅಳ್ತಾಳೆ ಅವಳು, ಅದಂತೂ ಪಕ್ಕ. ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಮದನ್ ಒಂದು ಶೂ ಕೂಡ ತಗೊಂಡ್ರು. ಪುಟಾಣಿನಂತೂ ಎಷ್ಟು ಕರೆದ್ರೂ ನೋಡ್ತಾನೆ ಇಲ್ಲ ನೋಡಿ, ಫುಲ್ ಫೀಲ್ ಮಾಡ್ತಾ ಇದ್ದಾಳೆ ಅವಳು. ಈ ಪ್ಲೇಸ್ ಅಂತೂ ನೋಡ್ತಾ ಇದ್ರೆ ನನಗೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾ ಇದೆ. ಗೈಸ್ ಟೈಮ್ ಇವಾಗ 5 o'clock ಆಗಿದೆ. ಇವಾಗ ನಾವು ಲಂಚ್ ಮಾಡಿದ್ದು, ಬ್ರೇಕ್ಫಾಸ್ಟ್ ಮಾಡಿದ್ದು 12 o'clockಗೆ. 6:30 ಹೊಡೆದ ಬ್ರೇಕ್ಫಾಸ್ಟ್ ಮಾಡಿದ್ದು 12 o'clock. ಇವಾಗ ಲಂಚ್ ಮಾಡಿ ಹೊರಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಬಂದಿದ್ವಿ, ಬಿಕಾಸ್ ನಮ್ಮ ಊರಲ್ಲಿ ರೋಡ್ ಏನೋ ಸರಿ ಮಾಡ್ತಾ ಇದ್ದಾರೆ, ಹಾಗಾಗಿ 4-wheeler ಬಿಡ್ತಾ ಇಲ್ಲ. ಸೊ ಬಸ್ ಸ್ಟ್ಯಾಂಡ್ ತನಕ ನಾವು ಬೈಕಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ನಿದ್ದೆ ಮಾಡಬೇಕು. ಸೊ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.